ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಅಲ್ವಾ. ಸೊ ಇವತ್ತು ನಾವು 20/7/23 ಶಿಫ್ಟ್ 3 ಪೇಪರು ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಕ್ವಶನು, ಫ್ರಮ್ ಎ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಆಫ್ ಎ ಸರ್ಕಲ್ ಟು ಎ ಸರ್ಕಲ್ ಇಸ್ 20 ಮೀಟರ್ಸ್. ಓಕೆ, ಇದೊಂದು ಸರ್ಕಲ್ ಅಂತ ಅನ್ಕೋಣ. ಓಕೆ, ಸೊ ಇಲ್ಲೊಂದು ಟ್ಯಾಂಜೆಂಟ್ ಇದೆ. ಎಲ್ಲಿಂದ? ಫ್ರಮ್ ಪಾಯಿಂಟ್ ಕ್ಯೂ, ಇದು ಕ್ಯೂಬು. ಓಕೆ, ಅಂಡ್ ದ ಡಿಸ್ಟೆನ್ಸ್ ಆಫ್ ಕ್ಯೂ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್ ಇಸ್ 25 ಮೀಟರ್ಸ್. ಸೊ ಇಲ್ಲಿಂದ ಸೆಂಟರಿಂದ ಈ ಕ್ಯೂಗೆ ಪಾಯಿಂಟಿಗೆ 25 ಇದೆ, ಇಲ್ಲಿಂದ ಇಲ್ಲಿಗೆ 20 ಇದೆ. ಇವಾಗ ರೇಡಿಯಸ್ಗೆ ಹೇಳ್ತಾ ಇದ್ದಾರೆ. ಸೊ ಈ ವ್ಯಾಲ್ಯೂ ಎಷ್ಟು ಅಂತ ಸೊ ಸಿಂಪಲಾಗಿ ಪೈಥಾಗರಸ್ ಯೂಸ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ಸೊ 25 ಸ್ಕ್ವೇರು ಮೈನಸ್ 20 ಸ್ಕ್ವೇರು, 25 ಸ್ಕ್ವೇರ್ ಎಷ್ಟು? 625 ಮೈನಸ್ 400, 225 ಸ್ಕ್ವೇರ್ ರೂಟ್ ಎಷ್ಟು? 15. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಸೊ ಇದು ಮಾಡಿದ್ರೆ ನಮಗೆ -12 -5 -17 ಮೈನಸ್ ಮೈನಸ್ ಪ್ಲಸ್ ಆಗೋಯ್ತು. -9 -3 -12 -12 + 17 5 5 + 8 13. ನೆಕ್ಸ್ಟು, ಸುಪ್ರಿಯಾ ಆ್ಯಂಡ್ ಕೌಸಲ್ಯ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 30 days ಆ್ಯಂಡ್ 20 days. ಸುಪ್ರಿಯಾ ಅನ್ನೋರು 30 ಡೇಸಲ್ಲಿ ಮಾಡ್ತಾರೆ, ಕೌಸಲ್ಯ ಅನ್ನೋರು 20 ಡೇಸಲ್ಲಿ ಮಾಡ್ತಾರೆ. ಇಫ್ ಸುಪ್ರಿಯಾ ಸ್ಟಾರ್ಟ್ಸ್ ದ ವರ್ಕ್, ಇವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅಂಡ್ ದೇ ವರ್ಕ್ ಆನ್ ಆಲ್ಟರ್ನೇಟಿವ್ ಡೇಸ್, ಒಬ್ಬರು ಒಂದಿನ ಆದಮೇಲೆ ಇನ್ನೊಬ್ಬರು, ಒಂದಿನ ಆದಮೇಲೆ ಇನ್ನೊಬ್ಬರು, ಆ ಥರ. ಸೊ ಇನ್ ಹೌ ಮೆನಿ ಡೇಸ್ ವಿಲ್ 75% ಆಫ್ ದ ವರ್ಕ್ ಕ್ಯಾನ್ ಬಿ ಕಂಪ್ಲೀಟೆಡ್? ಫಸ್ಟು ಟೋಟಲ್ ವರ್ಕ್ ಎಷ್ಟು ನೋಡೋಣ. 30 20 16 60, ಸೊ 32 23 ಸೊ ಟೋಟಲ್ ವರ್ಕು 60. ಸೊ ಅವರಿಬ್ಬರು 5 ಪಾರ್ಟ್ಸ್ ಮಾಡ್ತಾರೆ. ಎಷ್ಟು ದಿನಕ್ಕೆ 5 ಪಾರ್ಟ್ಸ್ ಮಾಡ್ತಾರೆ? 2 ಡೇಸ್ಗೆ 5 ಪಾರ್ಟ್ಸ್ ಮಾಡ್ತಾರೆ. ಸೊ 75% ಅಂತ ಅಂದರೆ 40. ಸೊ 2 ಡೇಸ್ಗೆ 5 ಅಂತ ಅಂದರೆ ಎಷ್ಟು ದಿನಕ್ಕೆ ಮಾಡ್ತಾರೆ ಅವರು? ಸೊ ಇಲ್ಲಿ ಇಂಟು 8 40, ಸೊ ಇಲ್ಲಿ ಇಂಟು 8 ಸಾರಿ 40 75% ಅಂದರೆ 45 ಡೇಸು. ಸೊ ಇಲ್ಲಿಗೆ ಎಷ್ಟು ಡೇಸ್ ಆಯಿತು? 16, ಇಲ್ಲಿಗೆ 40 ಆಯಿತು. ನೆಕ್ಸ್ಟ್ ಯಾರು ಮಾಡ್ತಾರೆ? ಇವನು 17th ಡೇ 2 ಪಾರ್ಟ್ಸು, 18th ಡೇ ಇನ್ನೊಂದು 3 ಪಾರ್ಟ್ಸ್, ಟೋಟಲ್ 18 ಡೇಸ್ ಆಗುತ್ತೆ. ಓಕೆ, ನೆಕ್ಸ್ಟ್, ಎ ಬಿ ಕ್ಯಾನ್ ಡೂ ಎ ಪ್ರಾಜೆಕ್ಟ್ ಇನ್ 9 days. ಎ ಪ್ಲಸ್ ಬಿ ಇಬ್ಬರು ಸೇರಿಸಿ ಒಂದು ಪ್ರಾಜೆಕ್ಟ್ನ 9 ಡೇಸಲ್ಲಿ ಮುಗಿಸ್ತಾರೆ. ಬಿ ಪ್ಲಸ್ ಸಿ ಅದೇ ಪ್ರಾಜೆಕ್ಟ್ನ 12 ದಿವಸದಲ್ಲಿ ಮುಗಿಸ್ತಾರೆ. ಸಿ ಪ್ಲಸ್ ಎ ಅದೇ ಪ್ರಾಜೆಕ್ಟ್ನ 18 ಡೇಸಲ್ಲಿ ಮುಗಿಸ್ತಾರೆ. ಇವಾಗ ಎ ಬಿ ಸಿ ವರ್ಕಿಂಗ್ ಟುಗೆದರ್ ಎಷ್ಟು 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಮುಗಿಸ್ತಾರೆ ಅಂತ. ಸೊ ಫಸ್ಟ್ ಟೋಟಲ್ ವರ್ಕ್ ತಿಳ್ಕೊಳ್ಳೋಣ. 18 12 39, ಸೊ 36 12ಇಂದ ಹೋಗುತ್ತೆ, 9ಇಂದ ಹೋಗುತ್ತೆ. ಸೊ 18 2s 12 3s 9 4s. ಸೊ ಟೋಟಲ್ ಎಷ್ಟು? 4 5 6 7 8 9 ಪಾರ್ಟ್ಸ್ ಕೆಲಸ ಮಾಡ್ತಾರೆ. ಸೊ ಟೋಟಲ್ ವರ್ಕ್ ಎಷ್ಟು? 36. ಸೊ ಅಂದರೆ 4 ಡೇಸಿಗೆ ಮಾಡ್ತಾರಾ? ಅಲ್ಲ, 4 ಡೇಸ್ಗೆ ಇವರು 2 ಸಲ ಕೆಲಸ ಮಾಡ್ತಾರೆ. ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ. ಸೊ 2 ಸಲ ಕೆಲಸ ಮಾಡಿ 4 ಡೇಸಿಗೆ ಮಾಡ್ತಾ ಇದ್ರೆ, ಒಂದೊಂದು ಸಲನೇ ಕೆಲಸ ಮಾಡ್ತಾ ಇದ್ರೆ ಇಂಟು 2 ಮಾಡಿಕೊಂಡ್ರೆ 8 ಡೇಸ್ಗೆ ಮುಗಿಸ್ತಾರೆ. ಓಕೆ, ನೆಕ್ಸ್ಟ್, ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಇದೊಂದು ಸರ್ಕಲು, ಒಂದು ಸೆಂಟರ್ ಓ, ಪಿ ಎ ಆ್ಯಂಡ್ ಪಿ ಬಿ ಆರ್ ದ ಟ್ಯಾಂಜೆಂಟ್ಸ್ ಅಟ್ ಎ ಆ್ಯಂಡ್ ಬಿ. ಓಕೆ, ಪಿ ಎ, ಓಕೆ ಇದು ಎ ಅನ್ಕೋಣ, ಇದು ಬಿ ಅನ್ಕೋಣ, ಇದು ಪಿ ಅನ್ಕೋಣ. ಪಿ ಎ ಪಿ ಬಿ ಟ್ಯಾಂಜೆಂಟ್ಸ್ ರೆಸ್ಪೆಕ್ಟಿವ್ಲಿ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಪಿ ಇಫ್ ಎ ಪಿ ಬಿ 24 ಡಿಗ್ರಿ ಇದ್ದರೆ ಎ ಓ ಬಿ, ಅಂದರೆ ಆ್ಯಕ್ಚುಲಿ ಇದು ಸ್ವಲ್ಪ ಹಿಂಗೆ ಮಾಡ್ಕೊಬೇಕಾಯ್ತು. ಎ ಓ ಬಿ ಎಷ್ಟಿರುತ್ತೆ? ಸೊ ಸಾರಿ, ಈ ಆ್ಯಂಗಲ್ಲು ಸ್ವಲ್ಪ ಹಿಂಗಿರಬೇಕು. ಸೊ ಇಲ್ಲಿ ಬಿಡಿಸ್ಬಿಡ್ತೀನಿ ನೋಡಿ, ಸರ್ಕಲ್ ಹಿಂಗಿದೆ. ಓಕೆ, ಇದು ಪಿ, ಇದು ಎ, ಇದು ಬಿ. ಆ್ಯಕ್ಚುಲಿ ಪರ್ಪೆಂಡಿಕ್ಯುಲರ್ ಇರಬೇಕು ಇವೆರಡು ಆ್ಯಂಗಲ್ ಆದಾಗ. ಸೊ ಎ ಓ ಬಿ, ಸೊ ಪರ್ಪೆಂಡಿಕ್ಯುಲರ್ ಅಂತ ಅಂದರೆ ಇದು ನಮಗಿಲ್ಲಿ 90 ಡಿಗ್ರಿ ಆಗುತ್ತೆ. ಅದೇ ಥರ ಇದು ಕೂಡ ನಮಗಿಲ್ಲಿ 90 ಡಿಗ್ರಿ ಆಗುತ್ತೆ. ಸೊ ಇವಾಗ ಈ ಆ್ಯಂಗಲ್ ಏನಾಗುತ್ತೆ ಅಂತ ಅಂದರೆ, ಈ ಆ್ಯಂಗಲ್ ಟೀಟಾ ಇದ್ದರೆ ಈ ಆ್ಯಂಗಲ್ ನಮಗೆ 180 ಡಿಗ್ರಿ ಮೈನಸ್ ಟೀಟಾ ಆಗುತ್ತೆ. ಸೊ 180 ಡಿಗ್ರಿ ಮೈನಸ್ ಟೀಟಾ ಇದೆಷ್ಟು? 24 ಡಿಗ್ರಿ ಕೊಟ್ಟಿದ್ದಾರೆ. 180 ಮೈನಸ್ 24 156. ಓಕೆ, ಜಾಮೆಟ್ರಿ ಇನ್ನೂ ಮಾಡಿಲ್ದರಿಂದ ಡೀಟೇಲಾಗಿ ಹೇಳ್ತಿಲ್ಲ ಇದ್ರದ್ದು. ಸೊ ನೆಕ್ಸ್ಟು, ಎ ಆ್ಯಂಡ್ ಬಿ ವರ್ಕಿಂಗ್ ಟುಗೆದರ್ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 8 days. ಎ ಪ್ಲಸ್ ಬಿ ಇಬ್ಬರು ಕೆಲಸ ಮಾಡಿದ್ರೆ 8 ಡೇಸಿಗೆ ಮುಗಿಸ್ತಾ ಇರ್ತಾರೆ. ವೈಲ್ ಬಿ ಅಲೋನ್ ಕ್ಯಾನ್ ಡೂ ಇಟ್ ಇನ್ 24. ಬಿ ಒಬ್ಬನೇ 24 ಡೇಸಲ್ಲಿ ಮಾಡ್ತಾರಂತೆ, ಎ ಒಬ್ಬನೇ ಎಷ್ಟು ದಿವಸಕ್ಕೆ ಮಾಡ್ತಾರೆ? ಸೊ 24 ಇದು ತೊಗೊಂಡ್ರೆ ಇವನು 1 ಪಾರ್ಟು, ಇವರು 8 ದಿವಸ 2 ಪಾರ್ಟ್ಸು. ಸೊ ಬಿ 1 ಪಾರ್ಟು ಅಂತ ಅಂದರೆ 2 ಅನ್ನೋನು ಎ ಎಫಿಷಿಯನ್ಸಿ ಎಷ್ಟಿರುತ್ತೆ? 2 ಪಾರ್ಟ್ಸು. ಸೊ 2 ಪಾರ್ಟ್ಸು 24 ವರ್ಕು ಟೋಟಲ್ ಡಿವೈಡ್ ಬೈ 2 ಮಾಡಿದ್ರೆ 12. ಓಕೆ, ಸೊ ನೆಕ್ಸ್ಟು,
ಎ ಪರ್ಸನ್ ಇನ್ವೆಸ್ಟ್ 9,840 at 5% per annum ಸಿಂಪಲ್ ಇಂಟ್ರೆಸ್ಟ್ ಟು ಅಬ್ಟೇನ್ ಎ ಟೋಟಲ್ ಅಮೌಂಟ್ ಆಫ್ 12,200 ಬರೋಕ್ಕೆ ಎಷ್ಟು ವರ್ಷ ಬೇಕು ಅಂತ. ಸೊ ಈಗ 12,300 ಬೇಕು ಅಂತಂದರೆ, ಸೊ ಇಲ್ಲಿ ಒಂದು 160, ಸೊ 160 ಆದರೆ ಅಲ್ಲಿ 1000 ಆಗೋಯ್ತು. ಸೊ 2,300. ಸೊ ಟೋಟಲ್ 2460 ಬೇಕು ಟೋಟಲ್. ಓಕೆ, ಸೊ ಈಗ 1% ಅಂತೆ, ಸೊ 5% ಅಂತೆ. 5% ಅಂದರೆ ಎಷ್ಟು ನಮಗೆ? 10% ಅಂದರೆ 984. ಸೊ 984ಅಲ್ಲಿ 2 ಮಾಡಿದ್ರೆ 2 4s 2 9s 2 492 ಬರುತ್ತೆ. ಸೊ 492 ಎಷ್ಟು ಇಂಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 2460 ಬರಬೇಕು. ಸೊ 492 4s ಮಾಡಿದ್ರೆ ಅಂದರೆ ಆಲ್ಮೋಸ್ಟ್ 500 ಇದೆ. 4s ಮಾಡಿದ್ರೆ 2000. ಸೊ ಇನ್ನೊಂದು ಎಕ್ಸ್ಟ್ರಾ. ಸೊ 492 ಇಂಟು 5s ಮಾಡಿದ್ರೆ 5 2s 10, 5 9s 45, 46, 5 4s 20, 24. ಓಕೆ, 5 years. ನೆಕ್ಸ್ಟ್, P gives a head start of 2 seconds in a 400 meters race, but both finishes the race at the same time. Find the time taken by P to finish the race if the speed of the Q is 2 meters per second. Okay, P gives Q ಅನ್ನೋನಿಗೆ 2 seconds ಹೆಡ್ ಸ್ಟಾರ್ಟ್ ಕೊಡ್ತಾನೆ. ಓಕೆನಾ? ಸೊ P ಇಲ್ಲಿರ್ತಾನೆ ಅಂದ್ಕೊಳ್ಳಿ, Q ಇಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಓಕೆ, 2 seconds ಟೈಮ್ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ. ಬಟ್ ಈ ಟೋಟಲ್ ಲೆಂತ್ ಎಷ್ಟಿದೆ? 400 meters ಇದೆ. ಓಕೆ, ಈಗ ಈ 400 meters ಇಬ್ಬರು ಒಟ್ಟಿಗೆ ಫಿನಿಶ್ ಮಾಡ್ತಾರೆ. ಓಕೆನಾ? ಕ್ಯೂ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 2 meters per second. ಕ್ಯೂ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 2 meters per second ಕೊಟ್ಟಿದ್ದಾರೆ. ಅಂದರೆ ಕ್ಯೂ 400 meters ಹೋಗೋಕ್ಕೆ ಎಷ್ಟೊತ್ತು ಬೇಕು? 2 seconds ಆಲ್ರೆಡಿ ಬಿಟ್ಟಾಗ, ಸೊ 2 seconds ಅವನು ಆಲ್ರೆಡಿ 2 meters ಹೆಡ್ ಸ್ಟಾರ್ಟಲ್ಲಿ ಇರ್ತಾನೆ. ಸೊ 198 seconds ಬೇಕು. ಕರೆಕ್ಟ್ ಅಲ್ವಾ? ಏನು? ಕ್ಯೂ ಮುಗಿಸೋಕ್ಕೆ. ಸೊ ಕ್ಯೂ ಮುಗಿಸೋ ಸ್ಪೀಡಲ್ಲೇ ಪಿನೂ ಮುಗಿಸ್ತಾ ಇದೆ ಅಂತಂದರೆ ಪಿ ಸ್ಪೀಡು ಕೂಡ 198 ಆಗೋಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ 2 seconds ಕ್ಯೂಗೆ ನೀನು ಹೋಗಪ್ಪ ಫಸ್ಟು 2 seconds ಅಂತ ಬಿಟ್ಬಿಡ್ತಾನೆ. ಸೊ 2 seconds ಎಷ್ಟು ಓಡೋಗಿರ್ತಾನೆ ಅದು ಕೂಡ ಅವರೇ ಕೊಟ್ಟರು. 2 secondsಗೆ 2 meters ಓಡಿರ್ತಾನೆ. 2 secondsಗೆ 4 meters ಓಡೋಗಿರ್ತಾನೆ. ಸೊ ಇವನು ಆಲ್ರೆಡಿ 4 meters ಓಡೋಗಿರ್ತಾನೆ. ಅಂದರೆ ಅವ್ನ ಸ್ಪೀಡ್ ಗೊತ್ತಾಗುತ್ತೆ ಇವಾಗ ನಮಗೆ 2 meters per second ಅಂತ. ಸೊ 400 meters ಅವ್ನು ಓಡೋಕ್ಕೆ 200 seconds ಬೇಕು. ಅದರಲ್ಲಿ ಆಲ್ರೆಡಿ 2 seconds ಅವನಿಗೆ ಹೆಡ್ ಸ್ಟಾರ್ಟ್ಸ್ ಕೊಟ್ಟಿರೋದ್ರಿಂದ ಉಳಿದಿರೋದು 198 secondsಗೆ ಅವನು ಹೋಗ್ತಾನೆ. ಅದೇ ಸ್ಪೀಡ್ಗೆ ಪಿ ಕೂಡ ಹೋಗ್ತಾನೆ. ಓಕೆ, ನೆಕ್ಸ್ಟ್, ದ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ ಇನ್ಕ್ರೀಸ್ಡ್ ಬೈ 6%. ಎಷ್ಟೋ ಒಂದು ಪ್ರೈಸ್ ಐತೆ, ಕಾಸ್ಟ್ ಪ್ರೈಸ್ ಅಂತ ಅನ್ಕೋಣ, 100% ಅನ್ಕೋಣ, ಪ್ಲಸ್ 6% ಇನ್ಕ್ರೀಸ್ ಆಗಿದೆ. ಓಕೆ, ದ ನ್ಯೂ ಪ್ರೈಸ್ ವಾಸ್ ಡಿಕ್ರೀಸ್ಡ್ ಬೈ 6% ಲೇಟರ್. ಸೊ ಇಷ್ಟೇ ಪರ್ಸೆಂಟು ಮತ್ತೆ ಡಿಕ್ರೀಸ್ ಆಗಿದೆ. ನಾವು ದ ಲೇಟೆಸ್ಟ್ ಪ್ರೈಸ್ ಈಸ್ 1 rupee. ಸೊ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆದಮೇಲೆ 1 rupee ಉಳಿದಿದೆ. ಓಕೆ, ವಾಟ್ ವಾಸ್ ದ ಒರಿಜಿನಲ್ ಪ್ರೈಸ್ ಆಫ್ ದ ಆರ್ಟಿಕಲ್? ಸೊ ನೋಡಿ, ಇವಾಗ ಯಾವುದೊಂದು ಎಕ್ಸ್ ಅಂತ ತಗೊಂಡು ಅಮೌಂಟು, ಅದರಲ್ಲಿ ಈ 6% ಇನ್ಕ್ರೀಸ್, ನಾರ್ಮಲ್ ಎಷ್ಟು ಬೇಸ್ 100 ಇರುತ್ತೆ, ಪ್ಲಸ್ 6 ಇನ್ಕ್ರೀಸ್ ಮಾಡಿದಾಗ ಡಿವೈಡೆಡ್ ಬೈ 6% ಅಂದರೆ ಡಿವೈಡ್ ಬೈ ಇಂಟು ಮಾಡ್ಕೊಬೇಕು. ಫಸ್ಟ್ ಇದಾಯಿತು. ಅದಾದಮೇಲೆ ಇದರಲ್ಲಿ ಮತ್ತೆ ಏನಾಗಿದೆ? ದ ನ್ಯೂ ಪ್ರೈಸ್ ವಾಸ್ ಡಿಕ್ರೀಸ್ಡ್ ಬೈ 6% ಲೇಟರ್. ಸೊ ಇವಾಗ ಮತ್ತೆ ಬೇಸ್ 100, ಅದ್ರಲ್ಲಿ ಮತ್ತೆ 6% ಕಮ್ಮಿ ಆಗಿದೆ, ಡಿವೈಡ್ ಬೈ 100 ಈಕ್ವಲ್ಸ್ 1 ಅಂತೆ. ಸೊ ಇವಾಗ ಇವೆರಡು ಈ ಕಡೆಗೆ ಹೋಗುತ್ತಾ? ಸೊ ಈ ಕಡೆಗೆ ಹೋದಾಗ 1 2 3 4 zeros 1 2 3 4 zeros ಹಾಕೊಂಡೆ. ಓಕೆ, ಎಕ್ಸ್ ಅನ್ನೋದು ಅಲ್ಲೇ ಇರುತ್ತೆ, ಈಕ್ವಲ್ಸ್ ಇದೆಲ್ಲ ಆ ಕಡೆ ಕಳಿಸಿದಾಗ ಇಲ್ಲಿ ಏನಿದೆ? ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮಾಡಿದೇನು? 100 ಇಂಟು 100 ಎಷ್ಟು ಬಂತು? 10,000. ಓಕೆ, ಮೈನಸ್ ಆರ್ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಸ್ಟಡಿ ದ ಗಿವನ್ ಬಾರ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್. ಎ ಕಂಪನಿ ಪ್ರೊವೈಡ್ಸ್ 5 different products. ಓಕೆ, ಒಂದು ಕಂಪನಿ 5 ಪ್ರಾಡಕ್ಟ್ನ ಇದು ಮಾಡುತ್ತೆ. ಓಕೆ, ದ ಸೇಲ್ಸ್ ಆಫ್ ದೀಸ್ 5 ಪ್ರೊಡಕ್ಷನ್ ಇನ್ ಥೌಸಂಡ್ಸಲ್ಲಿದೆ. ಡ್ಯೂರಿಂಗ್ 2019 ಆರ್ ಇನ್ ದ ಪ್ಯಾರಾಗ್ರಾಫ್. ಡ್ಯೂರಿಂಗ್ 2019 ಕೊಟ್ಟಿದ್ದಾರೆ. ಈಗ ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ರೇಷಿಯೋ ಆಫ್ ಸೇಲ್ಸ್ ಆಫ್ ಪ್ರಾಡಕ್ಟ್ ಎ ಟು ಪ್ರಾಡಕ್ಟ್ ಇ ಇನ್ 2019? ಪ್ರಾಡಕ್ಟ್ ಎ ಎಷ್ಟು? 20. ಪ್ರಾಡಕ್ಟ್ ಇ ಎಷ್ಟು? 40. ಸೊ 1:2. ಓಕೆ, ಸಿಂಪಲ್, ವೆರಿ ಸಿಂಪಲ್. ದ ಕಾಸ್ಟ್ ಆಫ್ 50 dozens ಆಫ್ ಬನಾನಾಸ್ 2400. 50 dozens ಅಂದರೆ ಎಷ್ಟು? 50 ಇಂಟು 12. 50 ಇಂಟು 5 ಇಂಟು 10 50, 500, 600. ಸೊ 600 ಬನಾನಸ್ದು 2400 rupees ಆಯ್ತಂತೆ. ಡಿವೈಡ್ ಬೈ 600 ಮಾಡಿಕೊಂಡ್ರೆ ಒಂದು ಬನಾನಾ ಎಷ್ಟು? 4 rupees. ಓಕೆ, ಈಗ ನೆಕ್ಸ್ಟ್, ಅಂದರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಪರ್ ಬನಾನಾ ಈಸ್ 0.25 ಅಂದರೆ 4.25 ಒಂದು ಬನಾನಾ ಖರ್ಚಾಗಿರೋದು ಅವನಿಗೆ. ಓಕೆ, ದ ಸೆಲ್ಲಿಂಗ್ ಪ್ರೈಸ್ ಇಸ್ 10 ಫಾರ್ ಪೇರ್ ಆಫ್ ಬನಾನಾಸ್.
ಅಂದರೆ 1 ಬನಾನಾಗೆ ಎಷ್ಟು 5 ರೂಪೀಸ್. ಇವಾಗ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಸೊ ಎಷ್ಟು ಬರ್ತಿದೆ? 7.5 ಸಾರಿ 0.75 ಪ್ರಾಫಿಟ್ ಬರ್ತಿದೆ. ಎಷ್ಟರಿಂದ? 4.25 ಇಂಟು 100. ಓಕೆ, ಈ 2 zeros ಇಂದ 2 ಪಾಯಿಂಟ್ ತೆಗೆದುಬಿಟ್ರೆ 75/4.25 ಇರುತ್ತೆ. ಓಕೆ, ಸೊ 75ನ 4.25 ಮಾಡಬೇಕು. ಸೊ ಇದು ಇಂಟು 4 ಮಾಡಿಕೊಂಡ್ರೆ ನಮಗೆ ಇದು ಮೇಲ್ಗಡೆ 300 ಆಗುತ್ತೆ, ಕೆಳಗಡೆ 17 ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ಸ್ ಈಸಿ ಮಾಡ್ಕೊಳ್ಳೋ ಅಂತ ಅಷ್ಟೇ. ಸೊ 17 2s ನಮಗೆ 34 ಆಗೋಗುತ್ತೆ. ಸೊ 17 1s, ಸೊ ಎಲ್ಲನೂ 1 ಇದೆ. ಸೊ 17 1s 17, 130 ಮಿಕ್ಕಿದೆ. ಸೊ 17 7s 70, 7 7s 49. ಸೊ 130 ಇದೆ, 119 ಬರುತ್ತೆ. 17 ಇಂಟು 7 ನಮಗೆ 70 ಪ್ಲಸ್ 7 7s 49, 1119 ಬರುತ್ತೆ. ಸೊ 17 8ಗೂ ಹೋಗಲ್ಲ. ಸೊ 17, ಆಮೇಲೆ ಇನ್ನು ನಮಗೆ ಎಷ್ಟು ಮಿಕ್ಕಿರುತ್ತೆ? ಆಮೇಲೆ ನಮಗೆ 11 ಮಿಕ್ಕಿರುತ್ತೆ. ಬಟ್ 17 ಪಾಯಿಂಟ್ ಸಮಥಿಂಗೆ ನಮ್ಮ ಆನ್ಸರ್. ಸೊ 17 ಪಾಯಿಂಟ್ ಇರೋದು ಒಂದೇ ಆಪ್ಷನ್. ಓಕೆ, ನೆಕ್ಸ್ಟ್ ದ 3 sides ಆಫ್ ಎ ಟ್ರಯಾಂಗಲ್ 12, 17 ಆ್ಯಂಡ್ ಎಕ್ಸ್ ಯೂನಿಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್. ಇದು ಫಸ್ಟ್ ಪೇಪರಲ್ಲೋ ಸೆಕೆಂಡ್ ಪೇಪರಲ್ಲೋ ಮಾಡಿದ್ವಿ. ಸೊ ಎಕ್ಸ್ ಅನ್ನೋದು ನಮಗೆ a ಪ್ಲಸ್ ಬಿ ಒಂದಿರುತ್ತೆ, ಅಂದರೆ ಬಿಗ್ಗರ್ ನಂಬರ್ ಟು ಸ್ಮಾಲರ್ ನಂಬರ್. ಬಿಗ್ಗರ್ ನಂಬರ್ ಎ ಅಂತ x70 ಅಂತ ತೊಗೊಂಡಿವಿ. ಇನ್ನೊಂದು ನಮಗೆ a ಮೈನಸ್ ಬಿ ಬರುತ್ತೆ. ಇವೆರಡರ ಮಧ್ಯದಲ್ಲಿ ಈ ಎಕ್ಸ್ ಅನ್ನೋದು ಇರುತ್ತೆ. ಸೊ a ಪ್ಲಸ್ ಬಿ ಎಷ್ಟು? 17 ಪ್ಲಸ್ 12 ಎಷ್ಟು? 29 ಒಂದು. ಇನ್ನೊಂದು 17 5. ಸೊ 5 29. ಸೊ 5ಕ್ಕೂ ಜಾಸ್ತಿ ಇರುತ್ತೆ, 29ಕ್ಕೂ ಕಮ್ಮಿ ಇರುತ್ತೆ. ಓಕೆ, ಸೊ 5ಕ್ಕೂ ಜಾಸ್ತಿ, 29ಕ್ಕೂ ಕಮ್ಮಿ. ಸೊ ನೆಕ್ಸ್ಟ್ ಕ್ವಶನ್, ದ ಫಾಲೋಯಿಂಗ್ ಬಾರ್ ಗ್ರಾಫ್ ರೆಪ್ರೆಸೆಂಟ್ಸ್ ದ ಡಿಮ್ಯಾಂಡ್ ಆ್ಯಂಡ್ ಪ್ರೊಡಕ್ಷನ್ ಆಫ್ 5 ಕಂಪ್ನೀಸ್ ಕೊಟ್ಟಿದ್ದಾರೆ. ಯಾವ ಕಂಪ್ನಿ ಅಂತ ಕೊಟ್ಟಿದ್ದಾರೆ? ಇಫ್ ಕೆ ಪರ್ಸೆಂಟೇಜ್ ಆಫ್ ದ ಪ್ರೊಡಕ್ಷನ್ ಫಾರ್ ಕಂಪನಿ ಎಕ್ಸ್ ಪ್ರೊಡಕ್ಷನ್ನು ಇದು ಸೆಕೆಂಡ್ 800 ಈಕ್ವಲ್ಸ್ ಟು ದ ಡಿಮ್ಯಾಂಡ್ ಫಾರ್ ಕಂಪನಿ ಡಬ್ಲ್ಯೂ 400ಗೆ ಈಕ್ವಲ್ ಇದೆ, ದೆನ್ ಕೆ ಈಕ್ವಲ್ಸ್ ಕೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅಂದರೆ ಸಿಂಪಲಾಗಿ ಏನಿಲ್ಲ, ಇಫ್ ಕೆ ಪರ್ಸೆಂಟೇಜು ಆಫ್ ದ ಪ್ರೊಡಕ್ಷನ್ ಆಫ್ ಕಂಪನಿ ಎಕ್ಸ್ ಅಂದರೆ 800 ಕೆ ಪರ್ಸೆಂಟೇಜ್, ಕೆ ಡಿವೈಡ್ ಬೈ 100 ಅಂದರೆ ಪರ್ಸೆಂಟೇಜ್. ಇದರಲ್ಲಿ 800 ಈಸ್ ಈಕ್ವಲ್ಸ್ ದ ಡಿಮ್ಯಾಂಡ್ ಆಫ್ ಎ ಕಂಪನಿ ಕಮಾಂಡ್ ಆಫ್ ಡಬ್ಲ್ಯೂ ಎಷ್ಟು? 400. ಓಕೆ, ಸೊ 0 0 ಕ್ಯಾನ್ಸಲು. ಅದಾದಮೇಲೆ ಸೊ 850 ದ 40 1 0, ಸಾರಿ 85 ದ 40 1 0, 50% ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಎ ಥೀಫ್ ಈಸ್ ನೋಟಿಸ್ಡ್ ಬೈ ಎ ಪೊಲೀಸ್ಮ್ಯಾನ್ ಫ್ರಮ್ ಎ ಡಿಸ್ಟೆನ್ಸ್ ಆಫ್ 200 meters. ಅಲ್ಲಿ ಕಳ್ಳ ಇದ್ದಾನೆ. ಓಕೆ, ದ ಥೀಫ್ ಸ್ಟಾರ್ಟ್ಸ್ ರನ್ನಿಂಗ್ ಆಸ್ ಸೂನ್ ಆಸ್ ಈ ನೋಟಿಸ್. ಅವನು ನೋಡಿದ ತಕ್ಷಣ ಪೊಲೀಸು ಓಡ್ತಾ ಇದ್ದಾನೆ ಹಿಡಿಯೋಕ್ಕೆ. ಪೊಲೀಸ್ಮೆನ್ ಚೇಸಸ್ ಸೈಮಲ್ಟೇನಿಯಸ್ಲಿ ದ ಥೀಫ್ ಅಂಡ್ ದ ಪೊಲೀಸ್ಮ್ಯಾನ್ ರನ್ ಅಟ್ ಎ ಸ್ಪೀಡ್ ಆಫ್ 10 km 11 km/h. ಸೊ ಇಬ್ಬರು 1 ಕಿಲೋಮೀಟರ್ ವೇರಿಯನ್ಸ್, ಏನು ರಿಲೇಟಿವ್ ಸ್ಪೀಡು 1 km. ವಾಟ್ ಈಸ್ ದ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದೆಮ್ ಆಫ್ಟರ್ 6 minutes ಆದಮೇಲೆ ಪೊಲೀಸು? ಸೊ 6 minutes ಆದಮೇಲೆ ಎಷ್ಟು ದೂರ ಹೋಗಿರ್ತಾರೆ ಪೊಲೀಸು ಆಗಲಿ ಕಳ್ಳ ಆಗಲಿ ಸೇಮ್ ಬರುತ್ತೆ. ಸೊ ಇವಾಗ ಓಕೆ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆಫ್ಟರ್ 6 minutes ಪೊಲೀಸ್? ಅವರಿಬ್ಬರ ಮಧ್ಯೆ ವ್ಯತ್ಯಾಸ ಎಷ್ಟಿದೆ 6 minutes ಅಂತ ಕೇಳ್ತಾ ಇದ್ದಾರೆ. ಸೊ km/h ಇದೆ, ಇದು ಮೀಟ್ರಲ್ಲಿದೆ. ಸೊ ರಿಲೇಟಿವ್ ಸ್ಪೀಡು 1 × 5/18 ಆಗುತ್ತೆ. ಸೊ ಇದು 18 ಮೇಲಕ್ಕೆ ಹೋದರೆ 200 × 18/5, 5 2s 20. ಸೊ 18 × 2 36, 360 seconds ಬೇಕು ಆ್ಯಕ್ಚುಲಿ ಅವ್ನು ಹಿಡಿಯೋಕ್ಕೆ. ಓಕೆ, ಸೊ 360 seconds ಅಂತ ಅಂದರೆ ಸಾರಿ 300 ಅಲ್ಲ, ಇದು 5 4s, ಸೊ ಇದು ಡಬಲ್. ಸೊ 18 4s 40, 4s 52. ಸೊ 520 seconds ಬೇಕು ಓಕೆ ಹಿಡಿಯೋಕ್ಕೆ. ಸೊ 560 seconds ಅಂತ ಅಂದರೆ ಇದು ತಪ್ಪು, ಏನು ಕ್ಯಾಲ್ಕುಲೇಟ್. 18 × 4 40, 8 4s 32, 72, 720 seconds ಬೇಕು ಅಂತ ಅಂದರೆ 12 minutes. ಸೊ ಓವರಾಲ್ ಆಗಿ 200 metersಗೆ 12 minutes ಅಂತ ಅಂದರೆ 6 minutesಲ್ಲಿ 100 meters ಹೋಗಿರ್ತಾರೆ. 100 meters ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಕೇಳಿದ್ದಾರೆ. ಎ ಬಿ ಸಿ -1 ಕೂಡ ಇದೆ. ದೆನ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಎ ಪ್ಲಸ್ ಬಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ -3abc ಫಾರ್ಮುಲಾ ಗೊತ್ತಲ್ವ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ -3 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಸಬ್ಸ್ಟಿಟ್ಯೂಟ್ ಮಾಡಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕೇಳಿದ್ದೆ ಅದು, ಸೊ ಇದು ನಮಗೆ ಗೊತ್ತಿಲ್ಲ, ಅದು ನನಗೆ ಎಕ್ಸ್ ಅಂತ ಅನ್ಕೊತೀನಿ. -3abc, ಎ ಬಿ ಸಿ ವ್ಯಾಲ್ಯೂ -1 ಕೊಟ್ಟಿದ್ದಾರೆ.
ಓಕೆ, ಈ 3 ಹಂಗೆ ಇಟ್ಕೊಂಡು -1 ಹಂಗೆ ಇಟ್ಕೊಳ್ಳೋಣ. ಸದ್ಯಕ್ಕೆ a + b + c 7. 7 ಸ್ಕ್ವೇರ್ ಏನಾಗುತ್ತೆ ಈ ಕಡೆ 49 -3 × 11 33. ಓಕೆ, ಸೊ 33 ತೆಗೆದ್ರೆ ಇಲ್ಲಿ ಎಷ್ಟು ಉಳಿಯಿತು? 16 ಉಳಿಯುತ್ತೆ. 16 7s 70, 7 6 7s 42, 112, 112 - 3 109. Okay, so next the maximum value of sin 12 sin theta power 12 cos power 20 power theta value of theta for all the real values. ಅಂದರೆ ಥೀಟಾ ಏನಾದ್ರು ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಥೀಟಾ 0 ಆದ್ರು ತಗೋಣ, 90 ಆದ್ರು ತಗೋಣ, ಎರಡೂ ಸೇಮ್ ಬರುತ್ತೆ. ಅಂದರೆ ಸೈನ್ ಥೀಟಾ ಸೈನ್ 0 ಎಷ್ಟು? ಸೈನ್ 0 ಡಿಗ್ರಿ ಎಷ್ಟು? 0ನೇ. ಸೊ ಕಾಸ್ 0 ಡಿಗ್ರಿ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ಅವಾಗ ನೀವು 0 ಪವರ್ ಏನೇ ಇದ್ರು 0ನೇ, 1 ಪವರ್ ಏನೇ ಇದ್ರು 1ನೇ. ಸೊ 0 + 1 1. ಸೊ ಇಲ್ಲ 90 ಸೈನ್ 90 ಅಂದ್ಕೊಂಡ್ರೆ ಅದು 1 ಆಗುತ್ತೆ. ಕಾಸ್ 0 ಆಗುತ್ತೆ. ಸೊ ಏನೇ ಮಾಡಿದ್ರು 1ನೇ ಆನ್ಸರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಫೈಂಡ್ ದ ವ್ಯಾಲ್ಯೂ ಆಫ್ 2/3 tan square 60 + 3 cos square 30 - 2 secant square 30 degree - 3/4 cot 60 degree. ಸೊ ಓಕೆ, 2/3 × tan 60 degree ಎಷ್ಟು? √3. ಓಕೆ, ಸೊ √3 ಹೋಲ್ ಸ್ಕ್ವಯರ್. ಓಕೆ, ಪ್ಲಸ್ 3 × cos 30 degree ಎಷ್ಟು? cos 30 degree √3/2. √3/2 × ಹೋಲ್ ಸ್ಕ್ವೇರ್ -2 × secant ಸ್ಕ್ವಯರ್. secant 30 degree ಎಷ್ಟು? 2/√3. ಸೊ ಹೋಲ್ ಸ್ಕ್ವಯರ್ -3/4 cot 60 degree ಎಷ್ಟು? cot 60 degree 1/√3. 1/√3 × ಹೋಲ್ ಸ್ಕ್ವೇರ್. ಸೊ ಈಗ ಸಿಂಪ್ಲಿಫೈ ಮಾಡೋಣ. ಸೊ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಈ 3 ಕ್ಯಾನ್ಸಲ್ ಆಗೋಗುತ್ತೆ. 2 ಪ್ಲಸ್ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋಗುತ್ತೆ. 3 3s 9, ಕೆಳಗಡೆ 4 9/4 ಮೈನಸ್ ಇದು ಕ್ಯಾನ್ಸಲ್ ಆಗೋಗುತ್ತೆ. ಇದಕ್ಕೆ ಸ್ಕ್ವೇರ್ ಮಾಡಬೇಕಾಗುತ್ತೆ. 2 2s 4/3 ಮೈನಸ್ ಇದು ಕ್ಯಾನ್ಸಲ್ ಆಗೋಗುತ್ತೆ. 3 1s 3, 4 3s 12, ಅಥವಾ 3 3 ಕ್ಯಾನ್ಸಲ್ ಆಗಿ 1/4. ಓಕೆ, ಸೊ ಎಲ್ಲದ ಕೆಲ್ಸಿಯಂ ತಗೊಂಡ್ರೆ 12 ಬರುತ್ತೆ. ಇಲ್ಲಿ ಮೇಲ್ಗಡೆ ಏನಿಲ್ಲ ಅಂತಂದರೆ 12 2s 24 ಪ್ಲಸ್ 4 3s 9 3s 27 ಮೈನಸ್ 3 4s 12 ಅಲ್ವಾ, 4 4s 16 ಮೈನಸ್ ಮತ್ತು ಇದು 4 3s 12 1 3 ಆಗುತ್ತೆ. ಸೊ ಎಷ್ಟು ಉಳಿತು ನಮಗೆ? 16 17 18 19. ಸೊ 19 ತೆಗೆದ್ರೆ ಇದರಲ್ಲಿ 8, 24 + 8 ನಮಗೆ 32/12. ಬಟ್ 1.33 ಬರಲ್ಲ, ಎಲ್ಲ ತಪ್ಪು ಮಾಡಿದ್ದೀವಿ. ಸೊ ಇದು ಆಯಿತು. 3 1s 3, ಕೆಳಗಡೆ 4 × 3 3 3 ಕ್ಯಾನ್ಸಲ್ 1/4. ಇದು ಕರೆಕ್ಟು. ಸೊ ಇದು ಸ್ಕ್ವೇರ್ ಹೋಯಿತು. ಇದು 4 ಇರುತ್ತೆ. 2 4s 8, ಸಾರಿ. ಓಕೆ, ಇದು 8. ಸೊ 12 ಅಂತ ಅಂದರೆ 3 4s 8 4s 32. ಇದು ಸೊ 35. ಸೊ ಇಲ್ಲಿ 27, ಇಲ್ಲಿ ಮತ್ತೆ 8 ತೆಗೆದ್ರೆ ಸಾರಿ ಅಷ್ಟೇ. 8 ತೆಗೆದ್ರೆ ಇಲ್ಲಿ 16 ಇರುತ್ತೆ, ಕೆಳಗೆ 12 ಇರುತ್ತೆ. 4 3s 4 4s 1 ಜಾಸ್ತಿ ಅಂತಂದರೆ 1.3. ಓಕೆ, ಸೊ ನೆಕ್ಸ್ಟು ದ ಸ್ಕ್ವಯರ್ ಆಫ್ 72 is equal to the product of 216 and a number. Find the number. ಸೊ ಇಲ್ಲಿ ಏನಿಲ್ಲ, ದ ಸ್ಕ್ವಯರ್ ಆಫ್ 72 ಸ್ಕ್ವಯರ್ ಅನ್ನೋದು 216 ಇಂಟು ಸಮಥಿಂಗ್ ಮಾಡಿದ್ರೆ ಬರುತ್ತೆ. ಸೊ 76 ಸ್ಕ್ವಯರ್ ಎಷ್ಟು? 72 × 72 2 2s 4 7 2s 14 7 14 14 28 7 7s 14 15 16 1684. ಸೊ 1684 / 216 ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸರಿ, 1684 ಅಂತೀನಿ. 7 7s 49 50 51 5184. ಇದು 5184 / 216. ಸೊ 216 10s 2160 2160 0 12 3 4 4320 ಬರುತ್ತೆ. 20s. ಓಕೆ, ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದು 216 × 3 ಮಾಡಿದ್ರೆ 600 630 630 648. ಸೊ 4320 648 8 6 8 9 4 9 6 8. ಸೊ ಇನ್ನೊಂದು 216 ಆ್ಯಡ್ ಮಾಡಿದ್ರೆ ನಮಗೆ 5184 ಬರುತ್ತೆ. ಸೊ 23 24. ಓಕೆ, ಗೊತ್ತಾಯ್ತಲ್ವಾ? ಸೊ ಪಿ ಆ್ಯಂಡ್ ಕ್ಯೂ ಕ್ಯಾನ್ ಡೂ ಎ ಜಾಬ್ ಇನ್ 24 days. ಪಿ ಮತ್ತು ಕ್ಯೂ ಅನ್ನೋರು 24 days ಮಾಡ್ತಾರೆ. ಕ್ಯೂ ಆ್ಯಂಡ್ ಆರ್ ಕ್ಯಾನ್ ಡೂ ಇಟ್ ಇನ್ 30 days. ಕ್ಯೂ ಮತ್ತು ಆರು
30 ಡೇಸಲ್ಲಿ ಮಾಡ್ತಾರೆ. ಪಿ ಮತ್ತು ಆರು 40 ಡೇಸ್. ಪಿ ಮತ್ತು ಆರು 40 ಡೇಸಲ್ಲಿ ಮಾಡ್ತಾರೆ. ಎಕ್ಸ್ ಈಸ್ 4 ಟೈಮ್ಸ್ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಪಿ. ಸೊ ಎಕ್ಸ್ ಈಸು 4 ಟೈಮ್ಸ್ ಆ್ಯಸ್ ಎಫಿಷಿಯೆಂಟ್ಸ್ ಆ್ಯಸ್ ಪಿ. ಸೊ ಎಕ್ಸ್ 4 ಅಂತ ಅಂದರೆ ಪಿ ಎಫಿಷಿಯನ್ಸಿ 1 ಇರುತ್ತೆ. ಓಕೆ, ಸೊ ಅದನ್ನು ನಾವು ಡೈರೆಕ್ಟಾಗಿ ಎಕ್ಸ್ ಈಸ್ ಟು 4p ಅಂತ ಕೂಡ ಅನ್ಕೊಬೋದು. ಓಕೆ, ವೈ ಈಸ್ ಹಾಫ್ ಆಫ್ ಆ್ಯಸ್ ಎಫಿಷಿಯೆಂಟ್ ಆ್ಯಸ್ ಕ್ಯೂ. ಸೊ ವೈಯು ಹಾಫ್ ಆಫ್ ಕ್ಯೂ, ಕ್ಯೂ ಅಲ್ಲಿ ಹಾಫ್ ಎಫಿಷಿಯೆಂಟ್ ಆಗಿರ್ತಾನೆ. ಓಕೆ, ಯಾರು ವೈಯು. ಝೆಡ್ ಈಸ್ 2.5 ಟೈಮ್ಸ್ ಎಫಿಷಿಯೆಂಟ್ ಆಸ್ ಆರ್. ಸೊ ಝೆಡ್ ಅನ್ನೋನು 2.5 ಆರ್ ಎಫಿಷಿಯನ್ಸಿ ಇರುತ್ತೆ. ಡಿಟರ್ಮೈನ್ ದ ನಂಬರ್ ಆಫ್ ಡೇಸ್ ರಿಕ್ವೈರ್ಸ್ ಟು ಕಂಪ್ಲೀಟ್ ದ ಸೇಮ್ ಜಾಬ್ ಇಫ್ ಎಕ್ಸ್ ವೈ ಆ್ಯಂಡ್ ಝೆಡ್ ಟುಗೆದರ್. ಇವ್ರು 3 ಜನ ಎಕ್ಸ್ ವೈ ಝೆಡ್ ಮಾಡಿದೆ ಎಷ್ಟು ದಿನ ಅಂತ ಕೇಳಿದರೆ. ಸೊ ಫಸ್ಟ್ ಇಲ್ಲಿ ಎಫಿಷಿಯನ್ಸಿ ತಿಳ್ಕೊಳ್ಳೋಣ. ಸೊ ಎಲ್ ಸಿ ಎಮ್ ತೊಗೊಂಡ್ರೆ 40ನಾ ಅಲ್ಲ 80ನಾ 120ನಾ. ಸೊ 120 24 ಇಂಟು 6 6 2 126 ಬರುತ್ತಲ್ಲ. ಸೊ 24 6 ಎಫಿಷಿಯನ್ಸಿ. ಇವರು 34 3 4 12 4 ಎಫಿಷಿಯನ್ಸಿ 3 ಎಫಿಷಿಯನ್ಸಿ. ಓಕೆ, 6 10 13 ಬೈ ಎಲ್ಲ 2 ಟೈಮ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಇದು ಅವ್ರ ಆ್ಯಕ್ಚುಲ್ ಎಫಿಷಿಯನ್ಸಿ. ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅನ್ನೋರು ಎಷ್ಟು 6.5 ಡೇಸಿಗೆ ಮಾಡ್ತಾರೆ. ಓಕೆನಾ. ಸೊ ಟೋಟಲ್ ವರ್ಕ್ ಎಷ್ಟು 120. ಓಕೆ, 120 24 ಇಂಟು 6 5 ಇದು 24 5 ಪಾರ್ಟ್ಸ್ 5 2 100 4 5 20. ಓಕೆ, 120. ಸೊ ಟೋಟಲ್ 5 9 10 11 12. ಸೊ ಇವರು 3 ಜನ ಪಿ ಕ್ಯೂ ಆರು 6 ಡೇಸಿಗೆ ಮಾಡ್ತಾರೆ. ಓಕೆ, ಸೊ ಈಗ ನಮಗೆ ಪಿದು ಗೊತ್ತಾಯಿತು. ಓಕೆ, ಪಿ ಅಂತ ಅಂದರೆ ಪಿ ಕ್ಯೂ ಆರ್ 3 ಜನದ ಎಫಿಷಿಯನ್ಸಿ 6 ಅಂತ ಗೊತ್ತಾಯಿತು. ಸೊ ಎಕ್ಸ್ ಅನ್ನೋನು 4p. ಸೊ 4p ಅಂದರೆ ನಮ್ಗೆ ಪಿ ಎಫಿಷಿಯನ್ಸಿ ಬೇಕು. ಇವಾಗ ಪಿ ಬಿಟ್ಟು ಯಾವುದಿದೆ, ಕ್ಯೂ ಆರ್ ಇದೆ. ಕ್ಯೂ ಪ್ಲಸ್ ಆರ್ ಎಷ್ಟು ಎಫಿಷಿಯನ್ಸಿ ಇದೆ 4. ಸೊ ಕ್ಯೂ ಪ್ಲಸ್ ಆರು ಪ್ಲಸ್ ಪಿ 6 ಇದೆ ಅಂದಾಗ ಇದು 6 - 4 2. ಸೊ ಪಿ ಎಫಿಷಿಯನ್ಸಿ ಏನು ಬಂತು 2 ಬಂತು. ನೆಕ್ಸ್ಟು ಕ್ಯೂ ಎಷ್ಟು ಕ್ಯೂ ಬೇಕು ಅಂತಂದರೆ ಪಿ ಪ್ಲಸ್ ಆರು 3 ಅಂತ ಅಂದರೆ ಕ್ಯೂದು ಎಫಿಷಿಯನ್ಸಿ 3. ನೆಕ್ಸ್ಟು ಆರು. ಸೊ 3 4 5 ಉಳಿಯೋದೆಷ್ಟು 1. ಸೊ 6. ಸೊ ಇವಾಗ ನಾವು ಎಕ್ಸ್ ಎಫಿಷಿಯನ್ಸಿ ಎಷ್ಟು ಪಿ ಇಂಟು 4 ಇಂಟು ಪಿ ಅಂದರೆ 8. ಸೊ ಎಕ್ಸ್ ಎಫಿಷಿಯನ್ಸಿ 8. ವೈ ಎಫಿಷಿಯನ್ಸಿ ಎಷ್ಟು 1.5. ಓಕೆ, ಝೆಡ್ ಎಫಿಷಿಯನ್ಸಿ ಎಷ್ಟು ಇವನ್ದಲ್ಲಿ 2.5 ಅಂದರೆ ಬರೀ 2.5. ಸೊ ಟೋಟಲ್ ಎಷ್ಟಾಯಿತು 8 9 9 10 11 12. ಸೊ 12 ಡಿವೈಡ್ ಬೈ 12 ಮಾಡಿದ್ರೆ 10 ಡೇಸಿಗೆ ಮುಗಿಸ್ತಾರೆ. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫೈವು. ಫಸ್ಟು ಇದು ಒಳಗಡೆ ಮಾಡೋಣ. ಸೊ 15 ಇಂಟು 4 40 5 4 20 83 ಮೈನಸ್ 60 23. ಇಲ್ಲಿ ಒಳಗಡೆ ಎಷ್ಟಿರುತ್ತೆ 23. ನೆಕ್ಸ್ಟು 9 9 81. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 4 8 9 10 104. ಇಷ್ಟು ವ್ಯಾಲ್ಯೂ 104 ಬಂತು. ಮತ್ತು 150 ಐತೆ. 150 ಮೈನಸ್ 104 150 ಮೈನಸ್ 100 ಅಂತ ಅಂದರೆ 50 ಉಳಿಯುತ್ತೆ. ಅದರಲ್ಲಿ 4 ತೆಗೆದ್ರೆ 46. ಸೊ ಇಷ್ಟು ವ್ಯಾಲ್ಯೂ ಏನು ಬಂತು ಅಷ್ಟೇ ಅಲ್ವಾ. 150 ಮೈನಸ್ 104 46. ಸೊ ನೆಕ್ಸ್ಟು ಈ 46 ಡಿವೈಡ್ ಬೈ 26. ಸೊ 5 46 5 200 6 5 30 46 6 6 6 36 6 4 24 25 26 27 6. ಸೊ 6 ಬಂತು. ಸೊ 325 ಪ್ಲಸ್ 6 331. ಓಕೆ, ಸೊ ನೆಕ್ಸ್ಟು ಎ ರಿಟೇಲರ್ ಅನೌನ್ಸಸ್ ಎ ಡಿಸ್ಕೌಂಟ್ ಆಫ್ 30% ಫಾರ್ ಸೆಲ್ಲಿಂಗ್ ಆನ್ ಏರ್ ಕಂಡೀಷನರ್ ಮಾರ್ಕ್ಡ್ ಅಟ್ 92,000. ಸೊ 10% 9,200 9,200 9,200 27,600. ಇದರಲ್ಲಿ 20,000 ತೆಗೆದ್ರೆ 82 72. ಇನ್ನೊಂದು 7,000 ತೆಗೆದ್ರೆ 65. ಇನ್ನೊಂದು 600 ತೆಗೆದ್ರೆ 64 400. ಇವಾಗ ಅದು ಇದೆ ರೆಡಿಗಿದೆ. ಓಕೆ, ಡಿಸ್ಕೌಂಟ್ ಅನೌನ್ಸ್ ಆದಮೇಲೆ 64 400. ದ ಕಾಸ್ಟ್ ಪ್ರೈಸ್ ಆಫ್ ದ ಏರ್ ಕಂಡೀಷನರ್ ಈಸ್ 70% ಬಿಲೋ ದ ಮಾರ್ಕೆಟ್ ಪ್ರೈಸ್. ಸೊ ಇದ್ರ ಮೇಲೆ 70% ಬಿಲೋ ದ ಮಾರ್ಕೆಟ್ ಪ್ರೈಸ್ ಅಂತ ಅಂದರೆ 30% ಅಷ್ಟೇ ತಾನೇ ಇರುತ್ತೆ. ಸೊ ಅಂದರೆ ನಾವು ಅಲ್ಲೇ ಕ್ಯಾಲ್ಕುಲೇಟ್ 30% ಮಾತ್ರ. ಸೊ 27,600 ಕಾಸ್ಟ್ ಪ್ರೈಸು. ಓಕೆ, ಇದು ಅವ್ನು ಡಿಸ್ಕೌಂಟ್ ಮಾರಿದ್ಮೇಲೆ ಇದನ್ನು ಮಾಡ್ತಾ ಇರೋದು. ಓಕೆ, ಈ ಆಫರ್ಸ್ ಎ ಫರ್ದರ್ ಡಿಸ್ಕೌಂಟ್ 20% ಇಫ್ ದ ಬಯರ್ presents his membership card of the retailer stores. The profit of the retailer with the membership card scheme is what percentage of the profit of the retailer without the membership card scheme. ಸೊ ಇವಾಗ
ಇದು 64,000ಗೆ ಮಾರ್ತಾನೆ. ಯಾವಾಗ? ವಿತೌಟು ಮೆಂಬರ್ಶಿಪ್. ಸೊ ವಿತ್ ಮೆಂಬರ್ಶಿಪ್ ಕಾರ್ಡ್ ಆಗಿದ್ರೆ ಅವನು ಎಷ್ಟಕ್ಕೆ ಮಾರ್ತಾನೆ? ವಿತ್ ಮೆಂಬರ್ಶಿಪ್ಪಲ್ಲಿ ಮತ್ತೆ 20% ಡಿಸ್ಕೌಂಟು. ಸೊ 6,440 6,440 ಎಷ್ಟಾಗೋಗುತ್ತೆ? 0 8 8 12 ಇನ್ನೊಂದು 12,880 ತೆಗಿತಾನೆ. ಸೊ ಇದರಲ್ಲಿ 12,000 10,000 ತೆಗೆದ್ರೆ 54,400. ಅದ್ರಲ್ಲಿ 2,000 ತೆಗೆದ್ರೆ 52,400. ಸೊ 52,400ಅಲ್ಲಿ 880 ತೆಗಿಬೇಕು. ಸೊ 52,000ಅಲ್ಲಿ 52,400 800 ತೆಗೆದ್ರೆ ಇಲ್ಲೊಂದು 400 ಇನ್ನೊಂದು 400 51,600. ಅದರಲ್ಲಿ 80 ತೆಗೆದ್ರೆ 51,520. ಓಕೆ, 51,520 ಆಗುತ್ತೆ. ಓಕೆ, ಇವಾಗ ಅವ್ನು ಕೇಳ್ತಿರೋದು, ಸೊ ಇಷ್ಟು ಬಂತಲ್ಲ 51,520. ಸೊ ಇವಾಗ ನಮಗೆ ಅವ್ರು ಕೇಳ್ತಿರೋದೇನು? ಪ್ರಾಫಿಟ್ ಆಫ್ ದ ರೀಟೇಲರ್ ವಿತ್ ದ ಮೆಂಬರ್ಶಿಪ್ ಕಾರ್ಡ್ ಸ್ಕೀಮ್. ಮೆಂಬರ್ಶಿಪ್ ಕಾರ್ಡ್ ಸ್ಕೀಮಲ್ಲಿ ಇದ್ದಿದ್ರೆ ಇದು ವಿತೌಟ್ ಮೆಂಬರ್ಶಿಪ್, ಇದು ವಿತ್ ಮೆಂಬರ್ಶಿಪ್. ಸೊ ಇದರಲ್ಲಿ ಅವನಿಗೆ ಪ್ರಾಫಿಟ್ ಎಷ್ಟು? 27,600, 51,520. ಸೊ ಇದಕ್ಕೂ ಪ್ರಾಫಿಟ್ಟು ಇವೆರಡಕ್ಕೂ ಡಿಫ್ರೆನ್ಸ್ ನೋಡ್ಬೇಕಷ್ಟೇ. ಸೊ ಇವಾಗ ಇದು 30,000 ಅನ್ಕೋಣ ಸದ್ಯಕ್ಕೆ. 40 50 21,520 21,520 22,520 23,520 23,920. ಸೊ 23,920 ಇದು ವಿತೌಟ್ ಮೆಂಬರ್ಶಿಪ್ ಕಾರ್ಡು. ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್? ಇದಕ್ಕೆ ಪ್ರಾಫಿಟ್. ಇದರಲ್ಲಿ ಎಷ್ಟು ಪ್ರಾಫಿಟು? ಸೊ ಇದರಲ್ಲಿ ಎಷ್ಟು ಪ್ರಾಫಿಟು ಅಂತ ಅಂದರೆ ಇದೊಂದು 30 ಅಂದ್ಕೊಂಡ್ರೆ 34,400 35,400 35 36,400 36,800 36,800 ಇಂಟು 100 0 0 0 0 ಕ್ಯಾನ್ಸಲು. ಸೊ 4 ಹೋಗುತ್ತೆ, ಇದು 4 ಹೋಗುತ್ತೆ. 4 9s 4 2s 4 5s 20 4 9s 36 32 4 8s 32 0 ಮತ್ತೆ 4 ಮಾಡಿದ್ರೆ 4 2s 8 4 3s 12 4 1s 4 ಆಮೇಲೆ 19 ಇರುತ್ತೆ. 4 4s 16 ಅದಾದಮೇಲೆ 38 ಇರುತ್ತೆ. 4 9s 36 4 24 5s 20. ಸೊ ಆಪ್ಷನ್ಸಲ್ಲಿ 60 60 60 ಇದೆ. ಸೊ 23 ಇಂಟು 6 ಮಾಡಿದ್ರೆ 120 6 is 18 ಅಂದರೆ 138 1380 ಬರುತ್ತೆ ಯಾವಾಗ 60 ಮಾಡಿದ್ರೆ. ಸೊ ನಮಗೆ 1495 ಬರಬೇಕು. ಸೊ ಡಿಫ್ರೆನ್ಸ್ ಎಷ್ಟಿದೆ? ಇನ್ನು 1115 ಇದೆ. 23 ಇಂಟು 5 100 15 ಬಂತಲ್ಲ 115. ಓಕೆ, 65%. ಓಕೆ, ಇಷ್ಟು ಮಾಡಬೇಕು. ಅಂದರೆ ಒಂದೊಂದ್ಸಲ ಹಿಂಗೆ ಕಿತಾಪತಿ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ಇಫ್ x minus 1 by x is equals to 2 under root 2, what is the value of x power 6? ಸೊ ಇದು ಬೇಕು ಅಂತಂದರೆ ನಮಗೆ x cube plus 1 upon x cube, ಅದಾದಮೇಲೆ x cube minus 1 upon x cube ಮಾಡಬೇಕು. ಸೊ ಇವಾಗ ನಮಗೆ x minus 1 ಆಲ್ರೆಡಿ ಗೊತ್ತಿರೋದ್ರಿಂದ ಫಸ್ಟ್ ಇದನ್ನು ತಿಳ್ಕೊಂಬೋಣ. ಸೊ ಇದನ್ನು ಬೇಕು ಅಂತಂದರೆ ನಾವು k cube plus 3k ಮಾಡಬೇಕು. ಓಕೆ, k cube ಎಷ್ಟು? 2 under root 2 whole cube plus 3 into 2 under root 2. ಸೊ ಇದು 2 ಇರುತ್ತೆ, ಇನ್ನೊಂದು 2 ಇರುತ್ತೆ. ಫಸ್ಟು 8 to the 16 under root 2 plus 3 6 under root 2. ಸೊ 22 under root 2. ಈ ವ್ಯಾಲ್ಯೂ 22 under root 2 ಬಂತು. ಓಕೆ, ಈಗ ನಮಗೆ x cube plus 1 upon x cube ಬೇಕು. ಅದಕ್ಕೆ ನಾವು x plus 1 ಕಂಡುಹಿಡಿಬೇಕು. ಸೊ x plus 1 ಬೇಕು ಅಂತ ಅಂದರೆ ನಮಗೆ k square plus 4. ಸೊ 2 under root 2 whole square plus 4. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 2 2s 4 4 2 2s 4 4 2s 8 16. ಸೊ ಇದು ವ್ಯಾಲ್ಯೂ 4 ಬಂತು. ಸೊ ಇದು 4 ಬಂತು ಅಂದರೆ ಇವಾಗ ಇದನ್ನು ಕಂಡುಹಿಡಿಬೇಕು. ಇದನ್ನು ಬೇಕು ಅಂತಂದರೆ k cube minus 3k. ಸೊ 64 minus 3 into 4 12. ಸೊ 56 52. ಸೊ 22 into 52 ಮಾಡಿದ್ರೆ 2 2s 4 2 2s 4 5 2s 10 14 44. ಸೊ ಬರ್ತಿಲ್ಲ ಅಂದರೆ ಎಲ್ಲ ತಪ್ಪಾಗಿದೆ. ಸೊ 2 square 4 4 2s 8 plus 12 under root 12. ನಾನು 4 ಹೆಂಗೆ ಬರ್ಕೊಂಡೆ, ಸಾರಿ. ಸೊ 4 into 3. ಸೊ 2 under root 3. ಇದೇನಿದು? ಇದು x plus 1 upon x ಇದಕ್ಕೋಷ್ಟು. ಸೊ ಇವಾಗ ಇದು ಬೇಕು ಅಂತಂದರೆ ನಾನು k cube minus 3k ಮಾಡಬೇಕು. ಸೊ 2 under root 3 whole cube minus 3 into 2 under root 3. ಓಕೆ, ಸೊ ಇಲ್ಲಿ 3 ಉಳಿಯುತ್ತೆ. 2 2s 4 4 3 12 ಮೈನಸ್ 3 2s 6 under root 3.
ಸಾರಿ ಇದು ಕೆ ಕ್ಯೂಬ್ ಅಲ್ವಾ, ಸಾರಿ. ಸೊ ಇಲ್ಲಿ √3, 2 to the 4, 4 to the 8, 8 3 24, 24 ಕ್ಯೂಬು ಮತ್ತು 18 ಕ್ಯೂಬ್ ಬರುತ್ತೆ. ಓಕೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿ. ಸೊ 18 ಇಂಟು 22, ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ. ಸೊ ಇವೆರಡು 6, ಇವೆರಡು ಮಾಡಿದ್ರೆ √6 ಎಲ್ಲದರಲ್ಲೇ ಇದೆ. ಸೊ 18 22 ಮಾಡಿದ್ರೆ 8 2 16, 2 1 2, 8 2 16, 76 ಬರಬೇಕು. ಸಾರಿ 8 2 2 1 2, 8 2 16, 17 18 19, 96 ಬರಬೇಕು. 96 ಆಪ್ಷನ್ ಇದೊಂದು ಇರೋದು. ಓಕೆ, ಇವಾಗ ಇದು ಮಾಡಬೇಕಿರೋದು ಒಂದು ಸ್ವಲ್ಪ ಬೇರೆ ಥರ ಮಾಡೋಣ ಅನಿಸ್ತು. ಸೊ ಇಲ್ಲಿ ನಮಗೆ ನೋಡಿ, ಕಾಸ್ಟ್ ಪ್ರೈಸು, ಮಾರ್ಕೆಟ್ ಪ್ರೈಸು. ಇವಾಗ ನೋಡಿ, ರಿಟೇಲರ್ ಅನೌನ್ಸಸ್ ಡಿಸ್ಕೌಂಟ್ ಆಫ್ 30% ಫಾರ್ ಸೆಲ್ಲಿಂಗ್ ಆ್ಯಂಡ್ ಏರ್ ಕಂಡೀಷನ್ ಮಾರ್ಕೆಟರ್. ಯಾಕಂದರೆ ಇಲ್ಲಿ ಆಲ್ರೆಡಿ ನಮಗೆ ಕಾಸ್ಟ್ ಪ್ರೈಸ್ ಎಲ್ಲ ಪರ್ಸೆಂಟೇಜಸಲ್ಲೇ ಕೊಟ್ಟಿದ್ದಾರೆ. ಇವೆಲ್ಲ ಮಾಡೋ ಬದಲು ಪರ್ಸೆಂಟೇಜಲ್ಲೇ ಮಾಡಿಬಿಡೋದು. ಅದಕ್ಕೆ ನೆನಪಿಸ್ಕೊಂಡೆ ಒಂದು ಸಲ ಮಾಡ್ತಾಯಿದ್ದೀನಿ ಅಷ್ಟೇ. ರಿಟೇಲ್ ಅನೌನ್ಸಸ್ ಡಿಸ್ಕೌಂಟ್ ಆಫ್ 30% ಫಾರ್ ಸೆಲ್ಲಿಂಗ್ ಏರ್ ಕಂಡೀಷನ್ ಮಾರ್ಕೆಟರ್ 92,000 ಎಷ್ಟಾದಿರಲಿ 30% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಓಕೆ, ಮಾರ್ಕೆಟ್ ಪ್ರೈಸ್ ನಾವು 100 ಅಂತ ತೊಗೊಂಡ್ರೆ. ಓಕೆ, ಇವಾಗ ಆಲ್ರೆಡಿ ಕಾಸ್ಟ್ ಪ್ರೈಸ್ ಆಫ್ ದ ಏರ್ ಕಂಡೀಷನ್ 70% ಬಿಲೋ ದ ಮಾರ್ಕೆಟ್ ಪ್ರೈಸ್. ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ? 30%. ಇವಾಗ ಸೆಲ್ಲಿಂಗ್ ಪ್ರೈಸು ಎರಡು ಸೆಲ್ಲಿಂಗ್ ಪ್ರೈಸ್ ಮಾಡ್ತಾನೆ. ಸೆಲ್ಲಿಂಗ್ ಪ್ರೈಸ್ 1, ಸೆಲ್ಲಿಂಗ್ ಪ್ರೈಸ್ 2. ಸೊ ಸೆಲ್ಲಿಂಗ್ ಪ್ರೈಸ್ 1ಅಲ್ಲಿ ಏನು ಮಾಡ್ತಾ ಇದ್ದಾನೆ? 30% ಡಿಸ್ಕೌಂಟ್, ಅಂದರೆ ಇಲ್ಲಿ 70 ಕೊಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಫರ್ದರ್ ಆಗಿ 20% ಡಿಸ್ಕೌಂಟ್, ಅಂದರೆ ಇದರಲ್ಲಿ 20% ಅಂದರೆ 14 ತೆಗೆದ್ರೆ 56. ಸೊ ಇವಾಗ ಇದಕ್ಕೂ ಡಿಫ್ರೆನ್ಸು ಇದರಿಂದ ನೋಡಬೇಕು. ಸೊ 30ಇಂದ 70 ಮಾಡಿದ್ರೆ 40, 30ಇಂದ 56 ಮಾಡಿದ್ರೆ 26. ಸೊ ಇದರಿಂದ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತಂದರೆ 26/40 ಇಂಟು 100. ಸೊ 22s 25s 5 1s 5 13s 13 5s 65. ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇಫ್ 2y + 2/y is equals to 7, 2 ಇಂದ ಡಿವೈಡ್ ಮಾಡಿದ್ರೆ y + 1/y is equals to 7/2 ಬರುತ್ತೆ. ವಾಟ್ ಈಸ್ ದ y ಸ್ಕ್ವೇರ್ ಅಂತ ಅಂದರೆ ಇದಕ್ಕೆ ಸ್ಕ್ವೇರ್ -2 49/4 -2 4 2 2s 4 45/4 4 ಮೈನಸ್ ಮಾಡಿದ್ರೆ ಅಷ್ಟೇ ಅಲ್ವಾ? 7 7s 49, 2 ಸ್ಕ್ವೇರ್ 4 -2 LCM 4 ಬರುತ್ತೆ. ಸೊ ಓಕೆ 8, ಓಕೆ 8 49 - 8 41/4. ಓಕೆ, ನೆಕ್ಸ್ಟ್ ದ ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನು 10 ಸೆಂಟಿಮೀಟರು. ಸೊ ಇದೊಂದು ಕೋನ್ ಅಂದ್ಕೊಂಡ್ರೆ ಇದು 10 ಸೆಂಟಿಮೀಟರು ಅಂತ ರೇಡಿಯಸ್ಸು. ಸೊ ರೇಡಿಯಸ್ಸು 6 ಸೆಂಟಿಮೀಟರು. ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಅಂದರೆ ನಮಗೆ ಕೋನ್ದು ಟೋಟಲ್ ಸರ್ಫೇಸ್ ಏರಿಯಾ ಏನು? π × r × r + l. ಸೊ π × r 22/7 × r ಅಂತ ಅಂದರೆ 16 + l, ಸಾರಿ 6 ಇದು 6 + l 16. ಓಕೆ, ಬಟ್ ಇಲ್ಲಿ π 3.14 ತಗೊಳ್ಳೋಕೆ ಹೇಳಿದ್ದಾರೆ. ಸೊ 3.14 × 16 × 6 66 6 36 96 96 × 3.14 396 × 3 ಮಾಡಿದ್ರೆ ಆಲ್ಮೋಸ್ಟ್ 288 ಬರುತ್ತೆ. 288 ಇನ್ನೊಂದು ಸ್ವಲ್ಪ ಜಾಸ್ತಿನೇ ನಮಗೆ ಬರಬೇಕು, ಅಥವಾ ಮಲ್ಟಿಪ್ಲೈ ಮಾಡೋಣ. 314 ಲಾಸ್ಟಿಗೆ 2 ಪಾಯಿಂಟ್ಸ್ ಆದ್ಮೇಲೆ ಕಾಮ ಇಟ್ಕೊಬೇಕು. ಸೊ 96 ಅಂದರೆ 0 6 4s 24, ಅದಾದಮೇಲೆ 6 1s 6, 9 4s 36, 36 + 6 42 43 44 4 ಕ್ಯಾರಿ ಇರುತ್ತೆ. ಆಮೇಲೆ 6 3s 18 0 9 1s 9 18 + 9 27 31. ಸೊ 1.44. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈನ್ -405 ಡಿಗ್ರಿ. ಸೊ ಇದು 360 ಕಂಪೇರ್ ಮಾಡಿಕೊಂಡ್ರೆ 360 - 45 ಡಿಗ್ರಿ. ಓಕೆ, ಇಲ್ಲಿ ನಮಗೆ -45 ಡಿಗ್ರಿ, 360 ಡಿಗ್ರಿ -45 ಡಿಗ್ರಿ ಇಲ್ಲಿ ಈಚೆ ಮತ್ತೆ ಮೈನಸ್ ಇರುತ್ತೆ. ಇನ್ ದ ಸೆನ್ಸ್ 360 ಡಿಗ್ರಿ + 45 ಡಿಗ್ರಿ, ಆ ಮೈನಸ್ನ ಈಚೆ ತೆಗೆದ್ರೆ -360 + 45 405 ಇರುತ್ತೆ, ಮೈನಸ್ ಮತ್ತೆ 405 ಬರುತ್ತೆ. ಈಗ 365 + 45 ಅಂತ ಅಂದರೆ ಸೈನ್ 90 ಡಿಗ್ರಿ + θ ಅಂತ ಅಂದರೆ ವಾಟ್ ಎವರ್. ಸೊ 45 ಡಿಗ್ರಿ ಬರುತ್ತೆ. ಸೊ ಸೈನ್ 45 ಡಿಗ್ರಿ ವ್ಯಾಲ್ಯೂ ಏನು? 1/√2, ಬಟ್ ಈಚೆ ಏನಿದೆ? ಮೈನಸ್ ಇದೆ, ಕರೆಕ್ಟ್ ಅಲ್ವಾ? ಸೊ -1/√2. ಓಕೆ, ಸೊ ಇಲ್ಲಿಗೆ ಈ ಪೇಪರ್ ಮುಗೀತು. ಥ್ಯಾಂಕ್ ಯು ಸೋ ಮಚ್. ಬಾಯ್.